ಓಕೆ. ಇವತ್ತು ಗಿಟಾರ್ ಅಂದಿದ್ರಲ್ಲ ನಿನ್ನೆ. ಸೊ ಅದ್ ಹೆಂಗ್ ಮಾಡೋಣ ಅಂತ ನೋಡೋಣ. ಸೊ ಯೂಶಲಿ ನಾವು ಯಾವ್ದೇ ಒಂದು ಮಾಡೆಲ್ ಮಾಡಕ್ಕಿಂತ ಮುಂಚೆ ಏನಾದ್ರೂ ಒಂದು ಮಾಡೆಲ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕು. ಹ್ಮ್ ಈಗ ನಾ ಸ್ವಲ್ಪ ಕೆಲವೊಂದು ಆನ್ಲೈನ್ದಾಗ ಹುಡುಕ್ ನೋಡಿದ್ದದೆ ಇವೆಲ್ಲ. ಸೊ ಈ ಇಮೇಜ್ ನಮಗ ಫ್ರಂಟ್ ಮತ್ತೆ ಸೈಡ್ ರೆಫರೆನ್ಸ್ ಸಿಗ್ತದೆ, ಅಥವಾ ಟಾಪ್ ಅಥವಾ ಸೈಡ್ ಅಂತ. ಹ್ಮ್ ಸೊ ಅದಾದ್ಮೇಲೆ ಇಲ್ಲಿ ನಮಗ್ ಡೀಟೇಲ್ಸ್ ಅಷ್ಟು ಗೊತ್ತಾಗಲ್ಲ. ಇವ್ಯಾವ ಹೆಂಗವ, ಇಲ್ಲಿ ಏನದ ಇದೆ ಆಕ್ಚುಲಿ, ಯಾವ ತರ ಅದ ಅಂತ ಅಷ್ಟು ಡೀಟೇಲ್ಸ್ ಗೊತ್ತಾಗಲ್ಲ. ಸೊ ನಾ ಏನ್ ಮಾಡೀನಿ, ಅದಕ್ಕೆ ಇಮೇಜಸ್ಗಳು ಡೌನ್ಲೋಡ್ ಮಾಡ್ಕೊಂಡಿನಿ. ಅಂದ್ರೆ ಗೂಗಲ್ದಾಗ ಸ್ವಲ್ಪ ಗಿಟಾರ್ ಡೀಟೇಲ್ ಇಮೇಜ್ ಅಂತ ಹೊಡೆದ್ರೆ ಈ ತರ ಎಲ್ಲ ಬರ್ತಾವ. ಇದ್ ನೋಡ್ರಿ, ಈ ತರ ಅದ ಇಲ್ಲಿ. ಹೀಗೆ ಬೇರೆ 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 ಇಮೇಜ್. ಇದು ಕ್ಲೋಸ್ ಅಪ್ ಶಾಟ್ ನೋಡ್ರಿ. ಈಗ ಇಲ್ಲಿ ವುಡನ್ ಅಂತಂದ್ರೆ ಅದ್ರ ಮೇಲೆ ಇಲ್ಲಿ ಮೆಟಲ್ಸ್ ಅದಾವ, ಅದ್ರ ಮೇಲೆ ತಂತಿ ಬರ್ತಾವ, ಸ್ಟ್ರಿಂಗ್ಸ್. ಸೊ ಈ ತರ ಸ್ಟಡಿ ಮಾಡ್ಬೇಕು. ಫಸ್ಟ್ ಇಮೇಜ್ ಸ್ಟಡಿ ಮಾಡ್ರಿ. ಗಿಟಾರ್ ಅಂದಿದ್ರಲ್ಲ, ಸೊ ಇದು ಡೌನ್ಲೋಡ್ ಮಾಡೀನಿ ಇಮೇಜ್, ಟಾಪ್ ಅಥವಾ ಸೈಡ್, ಫ್ರಂಟ್ ಸೈಡ್ ಯಾವ್ದು ಅಂತ. ಸೊ ಈ ಇಮೇಜ್ ಡೌನ್ಲೋಡ್ ಮಾಡೀನಿ. ಇಲ್ಲಿ ನಮಗೆ ಕ್ಲಿಯರ್ ಕಾಣಲ್ಲ ನೋಡಿ, ಯಾವ್ದು ಏನೇನ್ ಡಿಟೇಲ್ ಅದಲ್ಲ ಅದು. ಸೊ ಅದಕ್ಕೆ ನಾನು ಮಾಡೀನಿ, ಮತ್ತೆ ಬೇರೆ ಬೇರೆ ಇಮೇಜಸ್ ಗಳನ್ನು ಡೌನ್ಲೋಡ್ ಮಾಡೀನಿ. ಸೊ ದಟ್ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತದ. ಇಲ್ಲ ನೋಡ್ರಿ, ಇದು ಈ ತರ ಬರ್ತದ, ಸ್ಟ್ರಿಂಗ್ ಹಿಂಗ್ ಅದ, ಇದು ಕೆಳಗದ, ಇಲ್ಲಿ ಕೆಳಗೇನದ್ ಕಾಣಲ್ಲ ಮತ್ತೆ. ಸೊ ಅದಕ್ಕೆ ಮತ್ತೆ ಇನ್ನೊಂದು ಇಮೇಜ್ ಡೌನ್ಲೋಡ್ ಮಾಡಿ. ಸೊ ಫಸ್ಟ್ ನೀವು ರೆಫರೆನ್ಸ್ ಸ್ಟಡಿ ಮಾಡ್ಬೇಕು. ಇದು ನೋಡಿದ್ದು ವುಡನ್ ಪೀಸ್ ಅದ, ಅದ್ರ ಮೇಲೆ ಮೆಟಲ್ ಪೀಸಸ್, ಅದ್ಮೇಲೆ ಸ್ಟ್ರಿಂಗ್ಸ್. ಇದು ನೋಡ್ರಿ, ಇದೊಂದು ವುಡನ್. ಏನು ಇದಾ? ಹಂಗೂ ಬರ್ತದ. ಅಂದ್ರ ಆ ಟೂಲ್ಸ್ ಒಂದೊಂದ್ ಅಂತಲ್ಲ, ಅದು ಬೇರೆ 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 ರೆಫರೆನ್ಸ್ ಇಮೇಜ್ ಇದ್ವಲ್ಲ, ಅದಕ್ಕೆ ನಾ ಆ ತರ ತೋರಿಸಿದ್ದೆ. ಇಲ್ಲ ಜಾಯಿಂಟ್ ಅಂದ್ರೆ ಆ ತರ ಅಲ್ಲ. ನಾ ಮಾಡ್ಬೇಕಾದ್ರೆ ಗೊತ್ತಾಗ್ತದೆ. ಈಗ ಫಸ್ಟ್ ನಾ ಇದಕ್ಕೆ ಆಗಿನ್ ಮಾಡ್ಕೊಂತೀನಿ. ಇದು ಏನದಲ್ಲ ಈ ಪೋರ್ಷನ್, ಫಸ್ಟ್ ಇದಕ್ಕೆ ಆಗಿನ್ ಮಾಡ್ಕೊಂತೀನಿ. ಆಮೇಲೆ ಇದೊಂದು ಸಪರೇಟ್ ಮಾಡ್ಕೊಂತೀನಿ. ಇದು ಸಪರೇಟ್ ಇರುತ್ತೆ, ಇದು ಸಪರೇಟ್ ಇರುತ್ತೆ. ಆಮೇಲೆ ಈ ಮೆಟಲ್ ಪೀಸ್ ಸಪರೇಟ್ ಇರ್ತಾವ, ಈ ಸ್ಟ್ರಿಂಗ್ಸ್ ಸಪರೇಟ್ ಇರ್ತಾವ. ಇಲ್ಲಿ ಮೆಟಲ್ ಪೀಸಸ್ ಅವಲ್ಲ, ಅವು ಸಪರೇಟ್ ಇರ್ತಾವ. ಇದು ವುಡನ್ ಪೀಸ್, ಇದು ಸಪರೇಟ್ ಇರ್ತಾವ. ಸೊ ಅಂದ್ರ ಒಂದೇ ಇದ್ರದಾಗ ಮಾಡ್ತೀವಿ ನಾವು, ಬೇರೆ ಬೇರೆ ಫೈಲ್ ತಗೊಂಡು ಆತರ ಏನ್ ಬೇಡ. ಡೈರೆಕ್ಟ್ ಇದೇ ಇಮೇಜ್ ಮೇಲೆ ವರ್ಕ್ ಮಾಡ್ಕೊಂಡು ಹೋಗು. ವರ್ಕ್ ಆಗಲ್ಲ ಅದು. ಮೋಸ್ಟ್ಲಿ ಕಾನ್ಫಿಗರೇಷನ್ ಕಮ್ಮಿ ಇದ್ದಿದ್ಕೇನೋ. ಎಷ್ಟ್ GB ಅದ್ರ ಯಾವ್ದು 8 ಅಂತ ಬರ್ಬೇಕಲ್ಲ, ನಾ ಚೆಕ್ ಮಾಡ್ತೀನಿ. ಓಕೆ. ಸೊ ಇಲ್ಲಿ ಫ್ರಂಟ್ ಇಮೇಜ್ ಪ್ಲೇನ್ ತಗೊಂತೀನಿ. ಪ್ಲೇನ್ ತಗೊಳ್ಳೋದು ಹೇಳಿದ್ನಲ್ಲ, ಇಲ್ಲಿ ಈಗ ಅನ್ಸ್ತಲ್ಲ, ಈಗ ಪ್ಲೇನ್ ತಗೊಳ್ಳೋದು. ಫ್ರಂಟ್ ಒಂದು ಮತ್ತೆ ಸೈಡ್ ಒಂದು. ಸ್ವಲ್ಪ ದೊಡ್ಡ ಮಾಡ್ಕೊಂತೀನಿ. ಸ್ಕೇಲಿಂಗ್ಸ್ ಎಲ್ಲ ಆಮೇಲೆ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಓಕೆನಾ? ಸೊ ಈಗ ಫ್ರಂಟ್ ಅಲ್ಲಿ ಇದು ಸೆಂಟರ್ ಬರ್ಬೇಕು. ಏನ್ ಮಾಡ್ತೀನಿ, ಇದು ಆಲ್ಫಾಗೆ ನಾನು ಚೂರು ಕಮ್ಮಿ ಇಟ್ಕೊಂಡ್ಬಿಡ್ತೀನಿ. ಸೊ ಸೆಂಟರ್ ಪೋರ್ಷನ್ ಇಲ್ಲ ಅದ. ಸೊ ಆಕ್ಸಿಸ್ ಸೆಂಟ್ರಿಗೆ ತಗೊಂಡ್ಬರ್ತೀನಿ. ಸೆಂಟರ್ ಅದಾನ.
ಇದು ಓಕೆ. ಒಂದು ರಫ್ ಸೆಂಟರ್ ಆಮೇಲೆ ನೀವು ಹೆಂಗೋ ಮೂವ್ ಇದೊಂದು ಹಂಗೆ ಏನ್ ಮಾಡ್ರಿ ಸೆಂಟರ್ ಇಲ್ಲಿ ಈ ಲೈನ್. ಸೊ ಇದು 1.5 ಮಾಡ್ಕೊಂಡ್ಬಿಟ್ರೆ ಆಲ್ಫಾಗೇನು. ಓಕೆ, ಈ ಪರ್ಸ್ಪೆಕ್ಟಿವ್ ನಿಮ್ಗೆ ಡಿಸ್ಟರ್ಬ್ ಆಗುತ್ತಾ ಅಂದ್ರೆ ಇದು ತೆಗಿಬಹುದು. ಇದು ನೆನಪದ ಇಲ್ಲ. ಸೊ ಈಗ ಸ್ಟಾರ್ಟಿಂಗ್ ಇದು ಮಾಡ್ಕೊಂಡು ಇದು ಹೆಂಗ್ ಮಾಡ್ಬೋದು? ಕ್ಯೂಬ್ ಯಾವ್ದಮ್ಮ? ಸೈಕಲ್. ಹಾ ಹಾ, ಸೀಟ್ ಮಾಡಿದ. ಹಾ ಹಾ, ಸೇಮ್ ಕ್ಯೂಬ್ ತಗೊಂಡು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಪ್ಲೇನ್ ತಗೋಬಹುದು. ಇಲ್ಲ ಅಂದ್ರೆ ನಾವು ಒಂದೊಂದು ಕ್ರಿಯೇಟ್ ಪಾಲಿಗಾನ್ ಟೂಲ್ ತಗೊಂಡು ಅದು ಕ್ರಿಯೇಟ್ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಈಸಿ ಅನ್ಸ್ತದೆ ಫಾಸ್ಟ್ ಅಂತ ಅದು ತಗೊಂಡ್ಬಿಡಿ. ನಾ ಏನ್ ಮಾಡ್ತೀನಿ, ಒಂದು ಪ್ಲೇನ್ ತಗೊಂತೀನಿ. ಸೊ ಇಲ್ಲಿ ಪ್ಲೇನ್ ಅದ, ಇದಕ್ಕ 90 ಡಿಗ್ರಿ ರೊಟೇಟ್ ಮಾಡ್ತೀನಿ. ರೊಟೇಟ್ ಮಾಡಿ ಇಲ್ಲಿ ಕಮ್ಮಿ ಇಟ್ಕೊಂತೀನಿ. ಕಮ್ಮಿ ಇಟ್ಕೊಂಡು 4 ಮೋಡ್ನಾಗ ಮೆಥಡ್ ಯಾವ್ದಾದ್ರೂ ಪರವಾಗಿಲ್ಲ, ಜಸ್ಟ್ ಕ್ಯೂಬ್ ತಗೊಂಡು ಮಾಡ್ಬೋದು. ಜಸ್ಟ್ ಪ್ಲೇನ್ ತಗೊಂಡೆ. ಓಕೆನಾ, ನಾ ಇದು ಮತ್ತೆ ಇದು ರೆಫರೆನ್ಸ್ ಇಲ್ಲಿ ಹಾಕೊಂತೀನಿ. ರೆಫರೆನ್ಸ್ ಮೋಡಿಗೆ ಇಟ್ಬಿಡ್ತೀನಿ, ಆರ್ ಅಂತ ಇಟ್ಬಿಡ್ತೀನಿ. ಸೊ ದಟ್ ನಾ ಇದು ಸೆಲೆಕ್ಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಮೊದಲು ಇದು ಇಮೇಜ್ ಪ್ಲೇನ್ ಸೆಲೆಕ್ಟ್ ಆಗ್ತಿತ್ತು. ಸೊ ಇಷ್ಟ ಆಯ್ತು. ಇವಾಗ ಇದಕ್ಕೆ ಏನ್ ಮಾಡ್ತೀನಿ, ಒಂದು ಎಡ್ಜ್ ಲೂಪ್ ಹಾಕ್ತೆ ಇಲ್ಲಿ. ಎಡ್ಜ್ ಲೂಪ್ ಹಾಕಿ ಇದನ್ನ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿ ಈ ತರ ಝೂಮ್ ಮಾಡಿ ಮಾಡಿ ನೋಡ್ಬೋದು. ಕ್ಲಿಯರ್ ಕಾಣುತ್ತಲ್ಲ? ನೆಕ್ಸ್ಟ್ ಏನ್ ಮಾಡ್ಬೋದು? ಬೆಸ್ಟ್ ಎಡ್ಜ್ ಲೂಪ್ ಹಾಕೊಂಡು ಟೆಕ್ಸ್ಟ್ ಮೂವ್ ಮಾಡೋದು. ಇದು ಹಾಫ್ ಯಾಕೆ ತಗೊಂಡಿನಿ? ಮಿರರ್ ಮಾಡು. ಸೊ ಈಗ ಎಡ್ಜ್ ಲೂಪು ಇಲ್ಲೊಂದು ಇಲ್ಲೊಂದು ಇಲ್ಲೊಂದು, ಇದಕ್ಕೊಂದು ಎಡ್ಜ್ ಲೂಪ್ ಹಾಕೊಂತೀನಿ. ಇಲ್ಲಿ ಒಂದು ಎಡ್ಜ್ ಲೂಪು. ಸದ್ಯಕ್ಕೆ ಇಷ್ಟ ಹಾಕೊಂಡು ಮೂವ್ ಮಾಡ್ತೀನಿ. ಇದು ನಡ್ಬರ್ಕ್ ಬರೋದ ಮತ್ತ ಆಮೇಲೆ ಎಡ್ಜ್ ಲೂಪ್ ಹಾಕೊಂಡು ಬರೋದು. ಇಷ್ಟು ಓಕೆ. ನೆಕ್ಸ್ಟ್ ಮತ್ತೆ ಎಡ್ಜ್ ಲೂಪ್, ಇಲ್ಲೊಂದು ಇಲ್ಲೊಂದು ಜಿ ಪ್ರೆಸ್ ಮಾಡತ್ತೀನಿ ನಾನು. ಸೊ ಆಪರೇಷನ್ ರಿಪೀಟ್ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಹೌದಾ? ಈ ಕಡೆ ಮೂವ್ ಮಾಡಿ, ಮೂವ್ ಮಾಡಿ ಒಂಚೂರು ಇದೊಂಚೂರು ಒಂಚೂರು ಮೂವ್ ಮಾಡಿ. ಈಗ ಇಲ್ಲೊಂದು ಬೇಕು, ಇಲ್ಲೊಂದು ಬೇಕು. ಏನೋ ಬಾಲ್ಯವ.
ಸೊ ಇಲ್ಲೊಂದು, ಇಲ್ಲೊಂದು, ಇಲ್ಲೊಂದು. ಇಷ್ಟು ಓಕೆ. ಸೊ ಇಲ್ಲೊಂದು ಹಾಕೋಣ. ಇದು ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಕಾಣುತ್ತೆ ಇಲ್ಲಿ. ಈ ತರ ಇಲ್ಲೊಂದು. ಇದು ಓಕೆ ಅಲ್ಲ ಇದು? ಸೊ ಇದಕ್ಕ ಈಗ ಮಿರರ್ ಮಾಡ್ಕೊಂತೀನಿ. ಸೊ ಇಲ್ಲಿ ನೋಡ್ರಿ, ಈಗ ಇಲ್ಲಿ ವ್ಯಾಲ್ಯೂಸ್ ಎಲ್ಲ ಏನೇನೋ ಮೂವ್ ಮಾಡಿದ್ ಬಂದವ. ಹ್ಮ್ ಸೊ ಅದಕ್ಕೆ ನಾನು ಫಸ್ಟ್ ಫ್ರೀಸ್ ಮಾಡ್ಕೊಂತೀನಿ. ಅದಕ್ಕಿಂತ ಮುಂಚೆ ನಾವು ಬರೀ ಫ್ರಂಟ್ ವ್ಯೂದ ನೋಡಿದ್ವಿ, ಸೈಡ್ ವ್ಯೂದ ನೋಡ್ಲಿಲ್ಲ. ಹೌದಾ? ಸೈಡ್ ವ್ಯೂದ ಈ ಲೈನಿಗೆ ಅದೆಲ್ಲ ನೋಡ್ಕೋಬೇಕು. ಈ ಲೈನಿಗೆ ಅದ. ಹೌದಾ? ಕರೆಕ್ಟ್. ಓಕೆ. ಸೊ ಇದಕ್ಕೆ ಏನ್ ಮಾಡ್ಕೊಂತೀನಿ, ಫಸ್ಟ್ ನಾನು ಫ್ರೀಸ್ ಮಾಡ್ಕೊಂತೀನಿ. ಮಾಡಿಫೈ ಮತ್ತು ಫ್ರೀಸ್. ಇಲ್ಲಿ ವ್ಯಾಲ್ಯೂಸ್ಗಳು ನೋಡ್ರಿ ಎಲ್ಲ 0 ಆಗ್ಬಿಡ್ತಾವ. ಫ್ರೀಸ್ ಅಷ್ಟೇ. ಸೊ ಕಂಟ್ರೋಲ್ ಡಿ, ಸ್ಕೇಲ್ -1. ಓಕೆ, ಇಷ್ಟ ಆಯ್ತು. ಇದಕ್ಕೆ ನಾನು ಏನ್ ಮಾಡ್ತೀನಿ, ಕಂಬೈನ್ ಮಾಡ್ಕೊಂತೀನಿ. ಕಂಬೈನ್ ಹೌದಾ? ಕಂಬೈನ್ ಮಾಡಿದ್ರು ಇಲ್ಲಿ ವರ್ಟೆಕ್ಸ್ ಸಪರೇಟೇ ಇರ್ತಾವ ಈ ತರ. ಸೊ ಅದಕ್ಕೆ ಏನ್ ಮಾಡ್ತೀನಿ, ವರ್ಟೆಕ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಮರ್ಜ್ ವರ್ಟೆಕ್ಸ್ ಅಂತೀನಿ. ಈಗ ನೋಡ್ರಿ, ಈ ವರ್ಟೆಕ್ಸ್ ಸಪರೇಟ್ ಇರಲ್ಲ. ಎರಡರದ್ದು ಒಂದೇ ವರ್ಟೆಕ್ಸ್. ಸೊ ಇಲ್ಲಿ ತಾನೇ ಏನ್ ಡೌಟ್ಸ್ ಆಗೋದು ಇಲ್ಲ. ಓಕೆ, ಈಗ ಇಷ್ಟ ಆಯ್ತು. ಇದಕ್ಕೆ ಏನ್ ಮಾಡ್ಬೇಕು, ನಾವು ಸ್ವಲ್ಪ ಎಕ್ಸ್ಟ್ರೂಡ್ ಮಾಡ್ಕೊತೀವಿ ಸೊ ದಟ್ ನಮ್ಗೆ ಈ ಡೆಪ್ತ್ ಸಿಗ್ಲಿ ಅಲ್ಲ. ಎಕ್ಸ್ಟ್ರೂಡ್ ಅಂದು ಫೋರ್ ಮೋಡಿಗೆ ಹೋಗಿ ಇಲ್ಲಿ ತನಕ ತಗೊಂಡ್ಬಂದು ಇದಕ್ ನಾವು ಈ ಲೈನಿಗೆ ತರಬೇಕು. ಹೌದಾ? ಎರಡ್ ಮೆಥಡ್ ಅವ. ಯಾವ್ದ್ಯಾವ್ದು? ನೀವು ಹೆಂಗ್ ಮಾಡ್ಬೋದು, ನೀವು ಹೆಂಗ್ ಮಾಡ್ತೀರಿ? 1 by 1 ವರ್ಟೆಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಮಾಡ್ತೀರಿ. ಇನ್ನೊಂದು ಇಲ್ಲಿ ಓಕೆ, ಇಲ್ಲಿ ಅರೌಂಡ್ ಒಂದು 10-15 ಲೈನ್ಸ್ ಇರ್ಬೋದು. ಒಂದೊಂದು ಸೆಲೆಕ್ಟ್ ಮಾಡ್ತೀರಿ, ಈ ಕಡೆ ತರ್ತೀರಿ. ಏನ ಯಾವ ಟೂಲ್ ಯೂಸ್ ಮಾಡಿಲ್ಲ? ಡಿಫಾರ್ಮರ್, ಲ್ಯಾಟಿಸ್. ಅಂದ್ರೆ ನಾವು ಇಲ್ಲಿ ಏನಾಗ್ತದ, 1 by 1 ನಾವು ಮೂವ್ ಮಾಡ್ತೀವಿ, ಪರ್ಫೆಕ್ಟ್ ಇರಲ್ಲ. ಇದನ್ನು ಮೂವ್ ಮಾಡ್ತೀರಿ, ಇದನ್ನು ಮೂವ್ ಮಾಡ್ತೀರಿ, ಬಟ್ ಒಂದೇ ಲೈನ್ ದಾಗ ಪರ್ಫೆಕ್ಟ್ ಇರಲ್ಲ ಝೂಮ್ ಮಾಡಿ ನೋಡಿದಾಗ. ಸೊ ಅದಕ್ಕೆ ಏನಾಗ್ತದ, ಲ್ಯಾಟಿಸ್ ತಗೋರಿ. ಲ್ಯಾಟಿಸ್ ಈ ತರ ಬರ್ತಾವ. ಈ ತರ ಬಂದಾಗ ಇದು ತೆಗೀರಿದೆ ಡಿವಿಷನ್. ಇಷ್ಟೇ ಇಟ್ಕೊಂಡ್ಬಿಟ್ರಿ. ಇಷ್ಟ ಇಟ್ಕೊಂಡು ಮೂವ್ ಮಾಡ್ಕೊಂಡ್ಬಿಟ್ರಿ. ಕರೆಕ್ಟ್ ಆಯ್ತಾ? ಈ ತರ. ಇದು ಮತ್ತೆ ಹಿಸ್ಟ್ರಿ ಡಿಲೀಟ್ ಅಥವಾ ಆಲ್ಟ್ ಶಿಫ್ಟ್ ಡಿ ಹೋಗ್ಬಿಡ್ತದೆ. ಸೊ ಇದಾಯ್ತು ಈಗ.
ಇಲ್ಲೆಲ್ಲ ಕರೆಕ್ಟ್ ಅದ, ಇಲ್ಲೆಲ್ಲ ಕರೆಕ್ಟ್ ಅದ. ಹ? ಇಲ್ಲಿ ತನ ಇದು ಕರೆಕ್ಟ್ ಅದ ಈ ಲೆವೆಲ್ಗೆ. ಹೌದಾ? ಸೊ ಕೆಳಗಿಂದ ಆಯ್ತು. ಈಗ ಇದು ಮಾಡ್ಕೋಬೇಕು, ರೌಂಡ್ ಮಾಡ್ಕೋ. ಹೌದಾ? ಸೊ ರೌಂಡ್ ಹೆಂಗ್ ಮಾಡ್ಕೋತೀರಿ? ಹೆಂಗ್ ಮಾಡ್ತೀನಿ, ಈ ಎಡ್ಜ್ ಏನದಲ್ಲ, ಇಲ್ಲಿಂದ ಇದ್ರಲ್ಲಿ ತೋರಿಸ್ತೀನಿ. ಇದು ಇಲ್ಲಿ ತನಕ ಕಟ್ ಮಾಡ್ಕೊಂಡ್ರು ಹಿಂಗಾಗ್ತದ. ನನಗ ಇಲ್ಲಿ ಎಡ್ಜ್ ಬೇಕು ಆಕ್ಚುಲಿ. ಇವೆಲ್ಲ ಹಿಂಗವ, ಈ ತರ ಎಡ್ಜ್ ಬೇಕು. ಆ ತರ ಎಡ್ಜ್ ತಗೊಂಡ್ರೆ ಇವು ಸಪೋರ್ಟಿಂಗ್ ಇಷ್ಟು ಮೂವ್ ಮಾಡ್ಕೊಳಕ್. ಹೌದಾ? ಸೊ ಅದಕ್ಕೆ ಏನ್ ಮಾಡ್ತೀನಿ, ನಾ ಇಲ್ಲೊಂದು ಇನ್ಸರ್ಟ್ ಎಡ್ಜ್ ಅಂತೀನಿ. ಇನ್ಸರ್ಟ್ ಎಡ್ಜ್ ಅಂತ ಇದಕ್ಕೆ ಚೂರ್ ಮೂವ್ ಮಾಡ್ಕೋಬೋದು. ಈ ಕಡೆ ಕರೆಕ್ಟ್ ಆಯ್ತದ. ಸೊ ಇದು ಜೂಮ್ ಮಾಡಿ ನೋಡ್ರಿ, ಸ್ವಲ್ಪ ಮ್ಯಾಲ ಬರ್ಬೇಕು. ಸೊ ಈಗ ಮಲ್ಟಿ ಕಟ್ ತಗೊಂಡು ಇದು ಮತ್ತೆ ಇಲ್ಲಿ ಕಟ್ ಮಾಡ್ಕೊಂತೇನೆ. ಇದು ಮತ್ತೆ ಇಲ್ಲಿ. ಅಲ್ಲ, ಅದೇ ತರ ಹಿಂದೆ ಮಾಡ್ಬೇಕು. ಇಲ್ಲಿ ನೋಡಿ ಟ್ರಯಾಂಗಲ್ ಬಂತು ಇಲ್ಲಿ. ಸೊ ಇಲ್ಲಿ ಇನ್ನೊಂದು ಇನ್ಸರ್ಟ್ ಎಡ್ಜ್, ಇದು ಮತ್ತೆ ಇದು. ಇಲ್ಲಿ ನೋಡ್ರಿ ಅದು ಇಲ್ಲಿ ಅದ, ಒಂಚೂರ್ ಮೇಲ್ ಮಾಡ ಈ ತರ. ನಾವ್ ಎಡ್ಜ್ ಆಡ್ ಮಾಡ್ದಂಗ ಇದು ಸ್ಮೂತ್ ಹಾಕೊಂಡ್ ಹೋಗ್ತದೆ. ಸ್ವಲ್ಪ ಕಲರ್ ಬೇರೆ ಕೊಡ್ತೀನಿ, ಕಮ್ಮಿ ಬ್ಲಿನ್ ಸ್ವಲ್ಪ ಡಾರ್ಕ್ ತಗೊಂತೀನಿ. ಇದು ಓಕೆ ಅಲ್ಲ? ಆತಲ್ಲ. ಸೊ ಈಗ ಈ ಪ್ಲೇಸ್ ದ ನಮಗೆ ಸರ್ಕಲ್ ಬೇಕು. ಹೌದಾ? ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ, ಇಷ್ಟು ಸೆಲೆಕ್ಟ್ ಮಾಡಿ, ಇದು ಎಕ್ಸ್ಟ್ರೂಡ್ ಅಂತ. ಎಕ್ಸ್ಟ್ರೂಡ್ ಅಂದ್ರೆ ಇದಿಷ್ಟು ಒಳಗೆ ಬಂದ್ಬಿಡ್ತಾವ, ಸಪರೇಟ್ ಎಡ್ಜ್ ಫಾರ್ಮ್ ಅಂತ. ನೋಡಿ ಎಕ್ಸ್ಟ್ರೂಡ್ ಸ್ವಲ್ಪ ಆಫ್ ಈ ತರ ಸಿಗ್ತವೆ. ಈ ತರ ಸಿಕ್ಕಿದ್ ನಾವ್ ಏನ್ ಮಾಡ್ಬೋದು, ಇದು ಸರ್ಕಲ್ ಆಗಿ ಫಾರ್ಮ್ ಮಾಡ್ಬೋದು. ಹೌದಾ? ಸೊ ಇದಕ್ಕೆ ಸರ್ಕಲ್ ಹೆಂಗ್ ಮಾಡ್ತೀರಿ? ಒಂದು ಆಪ್ಷನ್ ಅದ, ನೀವು ಶಿಫ್ಟ್ ಹಿಡಿದು ರೈಟ್ ಕ್ಲಿಕ್ ಮಾಡಿದ್ರೆ ಸರ್ಕುಲೈಸ್ ಕಾಂಪೋನೆಂಟ್ಸ್ ಅಂತ ಅದ. ಆಟೋಮೆಟಿಕ್ ಅದು ಸರ್ಕಲ್ ಆಗ್ಬಿಡುತ್ತೆ. ಇದು ಹಳೇ ಮಾಯದಾಗಿಲ್ಲ, ಇದು ಹೊಸದು. ಈ ತರ ಮತ್ತೆ ಹಿಂಗ್ ಸೆಟ್ ಮಾಡ್ಕೊಡ್ರಿ. ಓಕೆ, ಮತ್ತೆ ಎಕ್ಸ್ಟ್ರೂಡ್ ಮತ್ತೆ ಆಫ್ಸೆಟ್. ಆಫ್ಸೆಟ್ ನೋಡ್ರಿ ಇಲ್ಲಿ ತನ ತರ್ಬೇಕು, ಈ ಸೆಕೆಂಡ್ ಲೈನ್ ತನ ಇಷ್ಟು. ಓಕೆ,
ಇದು ನೆಕ್ಸ್ಟ್ ಬೇಕಿದ್ರೆ ಇದು ಮತ್ತೆ ಎಕ್ಸ್ಟ್ರೂಡ್ ಅಂದು ಈ ತರ ಒಳಗ್ ದಬ್ಬಿ ಮತ್ತೆ ಎಕ್ಸ್ಟ್ರೂಡ್ ಅಂದು ಸ್ವಲ್ಪ ಸ್ಕೇಲ್ ಮಾಡಿ ಡಿಲೀಟ್ ಮಾಡ್ಬೋದು. ಅಲ್ಲ ಇಲ್ಲದ ಆಮೇಲೆ ನೋಡ್ಬೋದು. ಸೊ ಇಲ್ಲಿ ತನಕ ಕ್ಲಿಯರಾ? ಸರ್ಕ್ಯುಲರ್ ಮಾಡ್ಕೊಳ್ಳೋದು ಮತ್ತೆ ಇದು ಮಲ್ಟಿ ಕಟ್ಟಿಂದ ಹೆಡ್ ಸ್ಟ್ರಿಪ್ ಹಾಕೋದು. ಸೊ ಆಲ್ಮೋಸ್ಟ್ ಒಂದು ಪಾರ್ಟ್ ರೆಡಿ ಆಯ್ತು ಅಲ್ಲ, ಇದು ಕೆಳಗಿನ ಪೋರ್ಷನ್ ರೆಡಿ ಆದಂಗೆ. ಓಕೆ, ಸರ್ಕಲ್ ಈ ಕಡೆ ಬರ್ಬೇಕಲ್ಲ. ಈ ಸರ್ಕಲ್ ಈ ಸೈಡ್ ಬರ್ಬೇಕಿತ್ತು, ಹೌದಾ? ಹ ಇಲ್ಲ, ಒಂದು ಹಿಂಗದ, ಈ ತರ ಹಿಂಗ್ ಸ್ಲ್ಯಾಂಟ್ ಅದ. ಈ ಸರ್ಕಲ್ ಈ ಕಡೆ ಬರೋದು. ಸೊ ಇದಕ್ಕೆ ಏನ್ ಮಾಡ್ಬೋದು? ಈಗ ಮಿಸ್ಟೇಕ್ ಆಯ್ತು. ಇದಕ್ಕೆ ಏನ್ ಮಾಡ್ಬೋದು? ಅಂಡು ಅಲ್ಲ, ಅಂಡು ಅಂತ ಅಲ್ಲತ್ತಿಲ್ಲ, ಈ ಕಡೆ ಮತ್ತೊಂದು ಸರ್ಕಲ್ ಕ್ರಿಯೇಟ್ ಮಾಡ್ಬೇಕಾ? ರಿವರ್ಸ್ ಮಾಡಿದ್ರೆ ಇದು ಸ್ಲ್ಯಾಂಟ್ನೆಸ್ ಹೋಗ್ತದ, ಯಾಕಂದ್ರೆ ಅವು ಸೇಮ್ ಇಲ್ಲ. ನೋಡ್ರಿ, ಇಲ್ಲಿ ಸ್ಲ್ಯಾಂಟ್ ಅದ, ಹಿಂಗದ, ಹಿಂಗದ. ಇದಕ್ ನೀವು ರಿವರ್ಸ್ ಮಾಡಿದ್ರ ಅನ್ಕೋರಿ, ಈ ತರ ಬರ್ತದ ಈ ಕಡೆ. ಬಟ್ ಅದು ಸ್ಲ್ಯಾಂಟ್ ನೋಡ್ರಿ ಆ ಕಡೆ. ಇದು ಈ ಕಡೆ ಇದ್ದಿದ್ ಹಿಂಗ, ಇದು ಈ ಕಡೆ ಹಿಂಗಾಯ್ತು, ಹೌದಾ? ಸೊ ಈಗ ಇಲ್ಲಿಂದ ಇಲ್ಲಿ ತನ ಅಂದ್ರೆ ಇಲ್ಲಿಂದ ಇಲ್ಲಿ ತನ ಇಲ್ಲಿ ತನ ಇದಕ್ಕೆ ನಾನು ಡಿಲೀಟ್ ಮಾಡ್ಕೊಂತೇನೆ, ಹೌದಾ? ಡಿಲೀಟ್ ಮಾಡಿ ಏನ್ ಮಾಡ್ತೀನಿ, ಇದು ಸೆಲೆಕ್ಟ್ ಮಾಡ್ಕೊಂತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಎಕ್ಸ್ಟ್ರಾಕ್ಟ್ ಅಂತೀನಿ. ಎಕ್ಸ್ಟ್ರಾಕ್ಟ್ ಎಕ್ಸ್ಟ್ರಾಕ್ಟ್ ಬೇಕು. ಸೊ ಇದು ಸಪ್ರೇಟ್ ಆಯ್ತು. ಇದಕ್ಕೆ ನಾನು ಈ ಕಡೆ ಮೂವ್ ಮಾಡ್ಬೋದು, ಹೌದಾ? ಇದು ಮೂವ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇದು ಇದು ಕೊನೆಗೂ ಬೇಡ ನನಗೆ, ಇದು ಮತ್ತೆ ಇದು ಡಿಲೀಟ್ ಮಾಡ್ಕೊಂತೀನಿ. ಇದು ಮೂವ್ ಮಾಡಿ ಸ್ಕೇಲ್ ಮಾಡ್ಕೊಂತೀನಿ. ಫ್ರೀ ಇದು ಸ್ಕೇಲ್ ಇದು ಯಾವ ಡೈರೆಕ್ಷನ್ ಇದು? ಇದು ಝಡ್. ಸೊ ಝಡ್ ಅಲ್ಲಿ -1 ಮಾಡ್ಕೊಂತೀನಿ, ಈ ಕಡೆ ಬರ್ತದೆ, ಸೆಂಟರ್ ಪಿವಟ್. ಇದು ಇಲ್ಲಿ ಸ್ನ್ಯಾಪ್ ಮಾಡ್ತೀನಿ. ಸೊ ನಮಗ ಈ ತರ ಬಂತು. ಆಮೇಲೆ ಇದಕ್ಕೆ ಕಂಬೈನ್ ಮಾಡ್ಕೊಂತೀನಿ. ಗೊತ್ತಾಯ್ತಲ್ಲ ಕಾನ್ಸೆಪ್ಟ್? ಜಸ್ಟ್ ಆ ಕಡೆಯಿಂದ ತೆಗೆದು ಈ ಕಡೆ ಹಾಕ್ಲತ್ತೀನಿ. ಕಂಬೈನ್ ವರ್ಟೆಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ವರ್ಟೆಕ್ಸ್, ಅಲ್ಲ 3 ಪ್ರೆಸ್ ಮಾಡಿದ್ರು ಏನಿದ್ದಿಲ್ಲ, ನೀಟ್ ಅದ ಇಲ್ಲಿ ಈ ಪ್ಲೇಸ್, ಅದ? ಸೊ ಈ ಕಡೆ ಹೋಯ್ತು. ಇದು ಆಯ್ತಂದ್ರೆ ಏನ್ ಮಾಡ್ಬೇಕು, ಡಬಲ್ ಸೆಲೆಕ್ಟ್ ಮಾಡಿ ಫಿಲ್ ಹೋಲ್ ಅನ್ರಿ. ಇದು ಇದು ಇಲ್ಲ, ನಮ್ದು ಈಸಿ ಮೆಥಡ್ ಏನಂದ್ರೆ ಈ ಕಡೆಯಿಂದ ಎಡ್ಜ್ ಸೆಲೆಕ್ಟ್ ಮಾಡಿ ಬ್ರಿಡ್ಜ್ ಅಂತ ಬಂದ್ಬಿಟ್ಟು, ಹೌದಾ? ಆಮೇಲೆ ಮಲ್ಟಿ ಕಟ್ ಟೂಲ್ ತಗೊಂಡು ಇಲ್ಲಿ ಹಾಕ್ರಿ. ಆಮೇಲೆ ಇದನ್ನು ಟೆಕ್ಸ್ಟ್ ನೋಡ್ರಿ, ಇದು ಮತ್ತೆ ಇದು ಎರಡು ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಮಾಡ್ಬಿಡ್ರಿ. ಇವೆರಡು ಸಪರೇಟ್ ಅವ. ಟೆಕ್ಸ್ಟ್ ಇದು ವರ್ಟೆಕ್ಸ್, ಮರ್ಜ್ ವರ್ಟೆಕ್ಸ್. ಏನಿಲ್ಲ, ಸ್ಟಾರ್ಟಿಂಗ್ ನಾ ಈ ಕಡೆ ಮಾಡ್ಕೊಳ್ಳೋ ಬದಲು ಈ ಕಡೆ ಮಾಡ್ಕೊಳ್ತೇನೆ.
ಅಷ್ಟೇ. ಅದು ಈ ಕಡೆ ಬಂತು ಈಗ. ಸೊ ಈಗ ಡೌನ್ ಪೋರ್ಷನ್ ಅಲ್ಲಿ ಉಳಿದಿದ್ದು ಇದೊಂದು. ಸೊ ಇದು ಆಕ್ಚುಲಿ ಏನದದು, ಎಲ್ಲಾದ್ರೂ ರೆಫರೆನ್ಸ್ ಇಲ್ಲ ನೋಡ್ರಿ. ಈ ತರ ಹಿಂಗ್ ಎತ್ತರ ಬರ್ತಾವ, ಎತ್ತರ ಬಂದು ಅದ್ರ ಮೇಲೆ ಸ್ಟ್ರಿಂಗ್ಸ್ ಬಟನ್ಸ್ ಬರ್ತಾವ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ತನ ಫ್ಲಾಟ್ ಅದ, ಇಲ್ಲಿಂದ ಮ್ಯಾಲ ಸ್ವಲ್ಪ ಎತ್ತರ ಅದ. ಹೌದಾ? ಇದ್ರಾಗ ಗೊತ್ತಾಗಲ್ಲ ಅಂದ್ರ ಇದ್ರಾಗ ಕ್ಲಿಯರ್ ಆಗತ್ತಲ್ಲ. ಬಟ್ ಈ ತರದ್ ಯಾವ್ದು ಗೊತ್ತಾಗಲ್ಲ, ಅದಕ್ಕೆ ಸಪರೇಟ್ ರೆಫರೆನ್ಸ್ ತಗೊಳಕ್ ಬಹಳ ಮುಖ್ಯ. ಸೊ ಇದು ಹೆಂಗ್ ಕ್ರಿಯೇಟ್ ಮಾಡ್ಕೋಬಹುದು, ಸೇಮ್ ಒಂದು ಕ್ಯೂಬ್ ಇಲ್ಲ ಪ್ಲೇನ್ ತಗೋರಿ, ಈ ತರ ಎಡ್ಜ್ ಲೂಪ್ಸ್ ಹಾಕೋರಿ. ನಾ ಪ್ಲೇನ್ ತಗೊಂತೀನಿ. ಮತ್ತೆ ಹಾಫ್ ತೆಗೆದು ಬಿಡ್ತೀನಿ, ಈಸಿ ಆಗುತ್ತೆ. ಸೊ ಇಲ್ಲಿಂದ ಮೇಲೆ ಓಕೆ. ಇದು ಓಕೆ ಅಲ್ಲ, ಈ ಶೇಪ್ ಬಂತು. ಇದು ಇಲ್ಲಿ ಅದ. ಇದೊಂದು ಚೂರ್ ಎಕ್ಸ್ಟ್ರೂಡ್ ಮಾಡ್ಕೊಂತೀನಿ. ಆಮೇಲೆ ಇಲ್ಲಿಂದ ಇದ್ಮೇಲೆ ಅದೇ ಎಕ್ಸ್ಟ್ರೂಡ್ ಮಾಡ್ಕೊಂತೀನಿ ಈ ತರ, ನಾರ್ಮಲ್ ರಿವರ್ಸ್. ಸೊ ಇಲ್ಲಿ ನೋಡ್ರಿ, ಈ ತರ ಹಿಂಗ್ ಎತ್ತರ ಅದ, ಇಲ್ಲಿ ಎತ್ತರ ಆಗಿ ಮತ್ತೆ ಈ ಕಡೆ ಹಿಂಗ್ ಡೌನ್ ಆಗಿದೆ. ಸೊ ಮತ್ತೆ ಬೇರೆ ಯಾವ್ದಾದ್ರು ಇಮೇಜ್ ಇಲ್ಲ ತಾನೆ. ಇಲ್ಲಿಂದ ಹಿಂಗ್ ಎತ್ತರ ಆಗ್ಯದ, ಹಿಂಗ್ ಬಂದ. ಸೊ ಇದಕ್ಕೆ ನಾನು ಏನ್ ಮಾಡ್ತೀನಿ, ಕೆಳಗಿನ ಫೇಸಸ್ ಡಿಲೀಟ್ ಮಾಡ್ಕೊಂತೀನಿ. ಕೆಳಗಿನ ಫೇಸಸ್ ಡಿಲೀಟ್ ಮಾಡ್ಕೊಂಡು
ಈ ಕಡೆ ಇದ್ದಿದ್ದ ಫೇಸಸ್ ಡಿಲೀಟ್ ಮಾಡ್ತೀನಿ. ಯಾಕಂದ್ರೆ ಇದು ಈ ಕಡೆ ಮಿರರ್ ಆಗ್ಬೇಕಲ್ಲ, ತಗೊಂಡು ಮಿರರ್ ಇಟ್ಕೊಂತೀನಿ. ಎರಡು ಕಂಬೈನ್ ಮಾಡ್ಕೊಂಡು, ಇಲ್ಲ ಶಾರ್ಟ್ಕಟ್ ಇಟ್ಕೊಂಡೇನಿ ಅಷ್ಟೇ. ಕಂಬೈನು, ಇದು ಸಪ್ರೇಟು, ಸೆಂಟರ್ ಪಿವೋಟು, ಫ್ರೀಸ್ ಟ್ರಾನ್ಸ್ಫಾರ್ಮ್. ಸೊ ಇಷ್ಟ ಆಯ್ತು. ಇಲ್ಲಿ ನೋಡ್ರಿ ಸೈಡು ಇದು ಬಹಳ ಎತ್ತರ ಆಯ್ತು. ಅದಕ್ಕೆ ಏನ್ ಮಾಡ್ತೀನಿ, ಸೆಂಟರ್ ಪಿವೋಟ್ ಕೆಳಗೆ ಇಟ್ಕೊಂಡು ಸ್ಕೇಲ್ ಡೌನ್ ಈ ರೆಫರೆನ್ಸ್ ತಕ್ಕ ಈ ತರ ಆಯ್ತು. ಇಲ್ಲಿ ಬೇಕಿದ್ರೆ ಇಲ್ಲಿ ಎಡ್ಜ್ ಲೂಪ್ ಹಾಕೋಬಹುದು. ರೀಪ್ಲೇಸ್ ಮಾಡಿ ನೋಡ್ರಿ, ಸಾಫ್ಟ್ ಆಯ್ತು. ಇಲ್ಲಿ ಕಂಬೈನ್ ಮಾಡ್ಕೊಂಡ್ಮೇಲೆ ನಾವು ಮರ್ಜ್ ಮಾಡೋದ್ ನೆನಪಾಯ್ತು. ಮರ್ಜ್ ಓಕೆ ಅಲ್ಲ ಶೇಪ್ ಯಾವುದು ಇದಾ? ಒನ್ ಮೂಡ್ದ ಹಿಂಗ್ ಶಾರ್ಪ್ ಅದ, ತ್ರೀ ಮೂಡ್ದ ಫುಲ್ ಈ ತರ ಕರ್ವ್ ಆಗ್ಯದ ಅಂತೀರಿ. ಎಡ್ಜ್ ಬ್ಯಾಂಡ್. ಸೊ ಈ ತರ ಒಂದ್ ಸಪೋರ್ಟಿಂಗ್ ಬೇಕು, ಈ ತರ ಒಂದ್ ಸಪೋರ್ಟಿಂಗ್ ಬೇಕು. ಹೌದಾ? ಸೊ ಒಂದು ಆಪ್ಷನ್ ಏನಂದ್ರೆ, ನಾವಿದು ಈ ಕಡೆ ಮತ್ತೆ ಡಿಲೀಟ್ ಮಾಡ್ಕೊಂಡು ಒಂದಕ್ಕೆ ಹಾಕಿ ಮತ್ತೆ ಮಿರರ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಸೇಮ್ ನಾರ್ಮಲ್ ಆಗಿ ಇಲ್ಲೊಂದ್ ಎಡ್ಜ್ ಲೂಪ್, ಇಲ್ಲೊಂದ್ ಎಡ್ಜ್ ಲೂಪ್, ಇಲ್ಲೊಂದ್ ಎಡ್ಜ್ ಲೂಪ್, ಅದು ಉದ್ದ ಬಂದಿರ್ತಾವ, ಈ ಕಡೆ ಹಾಕಬೇಕು. ಓಕೆ, ಈಗ ಶಾರ್ಪ್ ಬರ್ತದೆ ನೋಡ್ರಿ. ಇದನ್ನು ಇಲ್ಲಿಂದ ಹಾಕ್ಬೇಕು. ಸೊ ಇದು ರೆಡಿ ಆಯ್ತು. ಇದಕ್ಕೆ ಏನ್ ಮಾಡೋಣ, ಸ್ಮೂತ್ ಮಾಡ್ಕೊಂಡು ಇದು ರೆಡಿ ಆಗಿದೆ. ಸೊ ಫಸ್ಟಿಗೆ ಸೇವ್ ಮಾಡ್ಕೊಂತೀನಿ. ಡೆಸ್ಕ್ಟಾಪ್ ಟ್ಯುಟೋರಿಯಲ್ ಈಗ ನಾ ಏನ್ ಮಾಡ್ತೀನಿ, ಈಗ ಜಸ್ಟ್ ಒಂದು ಡೂಪ್ಲಿಕೇಟ್ ತಗೊಂಡು ಸೈಡಿಗೆ ಇಟ್ಕೊಂಡಿರ್ತೀನಿ ಸುಮ್ಮನೆ, ಯಾವ್ದಕ್ಕೂ ಇನ್ ಕೇಸ್ ನಾ ಇದಕ್ಕೆ ಏನಾದ್ರು ಚೇಂಜ್ ಮಾಡಿದ್ರು ಇದು ಇರ್ಲಿ ಅಂತ. ಒಂದ್ ಲೇಯರ್ ಹಾಕೊಂಡು ಆಫ್ ಮಾಡ್ಕೊಂಡ್ಬಿಡ್ತೀನಿ, ಅದೇ ಇರ್ತದಲ್ಲಿ. ಸೊ ಇಲ್ಲಿ ಏನ್ ಮಾಡ್ತೀನಿ, ಎಡ್ಜ್ಗಳೆಲ್ಲ ಸ್ಮೂತ್ ಕೊಡ್ಲಕ್ ಶುರು ಮಾಡ್ತೀನಿ. ಫುಲ್ ಸ್ಮೂತ್ ಇಡ್ತೀನಿ.
ಜಸ್ಟ್ ಒಂದು ಸೆಗ್ಮೆಂಟ್, ಎರಡು ಸೆಗ್ಮೆಂಟ್ ಇಲ್ಲ ಒಂದು ಸೆಗ್ಮೆಂಟ್. ನೋಡ್ರಿ ಸೆಲೆಕ್ಟ್ ಆಗ್ಯದ, ಅದಕ್ಕೆ ಹೆಂಗ್ ಬಂತು. ಡಿಸೆಲೆಕ್ಟ್. ಇವ್ ನೋಡ್ರಿ ಇಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಅವ, ಇದು ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಜಾಸ್ತಿ ಅದ, ಇಲ್ಲಿ ಕಮ್ಮಿ ಕಮ್ಮಿ ಅವ. ಸೊ ಅದರಿಂದ ಏನಾಗ್ತದ, ನೀವು 3 ಪ್ರೆಸ್ ಮಾಡಿದಾಗ ಲೈಟ್ ಆಗಿ ಒಳಗ್ ಹೋದಂಗ ಕಾಣಲ್ಲ ಡೆಂಟ್. ಇಲ್ಲಿ ನೋಡ್ರಿ, ಹೌದಾ? ಸೊ ಯಾವಾಗ ಪ್ರಾಪರ್ ಎಡ್ಜ್ ಯಾವಾಗಿರಲ್ಲೋ ಅವಾಗ ಆ ತರ ಪ್ರಾಬ್ಲಮ್ ಅಂತ. ಇವೆರಡು ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಎಡ್ಜ್ ಫ್ಲೋ ಅಂತ ಈ ತರ ಅಂತ. ಮತ್ತೆ ಇವೆರಡು ಬರೀ ಕೆಳಗಷ್ಟೇ ಸೆಲೆಕ್ಟ್ ಮಾಡ್ಕೊಂತೀನಿ. ಮತ್ತೆ ಎಡಿಟ್ ಎಡ್ಜ್ ಫ್ಲೋ ಸೆಲೆಕ್ಟ್, ಸ್ವಲ್ಪ ಬೆಟರ್. ಇದಕ್ಕೆ ನಾವು ಫುಲ್ ಫೇಸ್ ಸೆಲೆಕ್ಟ್ ಮಾಡಿ ಒಳಗೆ ಎಕ್ಸ್ಟ್ರೂಡ್ ಮಾಡ್ಕೊಂತೀವಿ. ಈ ತರ ಸ್ವಲ್ಪ ಎಕ್ಸ್ಟ್ರೂಡ್ ಮಾಡ್ಕೊಂಡು ಆಮೇಲೆ ಇಲ್ಲಿ ನೆಕ್ಸ್ಟ್ ಡಿಸ್ಪ್ಲೇ ಅಲ್ಲಿ ರಿವರ್ಸ್ ಅಂತ. ಒಳಗೆ ನಮಗೆ ಬ್ಲ್ಯಾಕ್ ಕಾಣತ್ತಿತ್ತಲ್ಲ, ಈಗ ನೀಟ್ ಆಗಿರುತ್ತೆ. ಇದು ಬೇಕಿದ್ರೆ ನೀವು ಇಲ್ಲಿ ಇನ್ನೊಂದು ಎಡ್ಜ್ ಲೂಪ್ ಹಾಕೊಂಡ್ರೆ ಇದನ್ನು ಗಟ್ಟಿ ಕುಂದಿರ್ತಾವ. ಸೊ ಈ ಪೋರ್ಷನ್ ಓಕೆ ಅಲ್ಲ? ಇಲ್ಲಿ ತನ ಏನ್ ಡೌಟ್ಸ್ ಅವನ? ಇಲ್ಲ. ಸೊ ಕೆಳಗ್ ಮತ್ತೇನ್ರ ಉಳಿತೇನು? ಇದು ಆಯ್ತು, ಇದು ಆಯ್ತು, ಇದ್ರ ಮ್ಯಾಲವ ಅಲ್ಲ? ಸೊ ಅದ್ರ ಮ್ಯಾಲ ಇದ್ದಿದ್ದು ಇಲ್ಲೊಂದೇನೋ ವುಡನ್ ಪೀಸ್ ಅವ, ಮತ್ತೆ ಇಲ್ಲಿ ಸ್ಟ್ರಿಂಗ್ ಹಿಡ್ಕೊಳಕ್ ಒಂದು ಇದಾದ ಹೋಲ್ಡರ್ಸ್. ಸದ್ಯಕ್ಕೆ ಏನ್ ಮಾಡ್ತೀವಿ, ಒಂದು ಸ್ಪಿಯರ್ ತಗೊಂಡು ಇದಕ್ಕ 90 ಡಿಗ್ರಿ ರೊಟೇಟ್ ಮಾಡಿ ಸ್ವಲ್ಪ ಆಕ್ಸಿಸ್ ಕಮ್ಮಿ ತಗೊಂಡು ಇಲ್ಲಿ ಪ್ಲೇಸ್ ಮಾಡ್ತೀನಿ.
ಇಲ್ಲಿ ಪ್ಲೇಸ್ ಮಾಡಿ ಇಷ್ಟು ಡಿಲೀಟ್ ಮಾಡ್ಕೊಂಡು ಇದನ್ನ ಎಕ್ಸ್ಟ್ರೂಡ್ ಮಾಡ್ಕೊಂತೀನಿ. ಈ ತರ ಇರ್ಬೋದು ಅಂತ ನನ್ಗೂ ಕ್ಲಿಯರ್ ಕಾಣಲ್ಲ, ಈ ತರ ಇರ್ಬೋದು ಅಂತ. ಸೊ ಇಲ್ಲಿ ಮತ್ತೆ ಪ್ರಿವೇರ್ ಮಾಡ್ಕೊಂಡು ಸ್ಮೂತ್ ಮಾಡಿದ್ರೆ ಹಿಂಗಿರ್ತಾವ. ಹೌದಾ? ಸೊ ಇದನ್ನ ಡೂಪ್ಲಿಕೇಟ್ ಮಾಡಿ ಇಲ್ಲಿ 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 ಮತ್ತೆ ನೆಕ್ಸ್ಟ್ ಇಲ್ಲೊಂದು ಮೆಟ್ರಿಕ್ ಕೆಳಗಿಂದ ಡಿಲೀಟ್ ಮಾಡಿ ಎಡ್ಜಸ್ ಸೆಲೆಕ್ಟ್ ಮಾಡಿ ಬಿವೆಲ್ ಅಂತ ಕೊಡ್ತೀನಿ. ಇದು ಕ್ರಾಸ್ ಇಲ್ಲಿ ರೆಫರೆನ್ಸ್ ಆದ, ಅದಕ್ಕೆ ಕ್ರಾಸ್. ಸೊ ಕೆಳಗಿನ ಪೋರ್ಷನ್ ಮತ್ತೇನ್ರ ಉಳಿತ ಕೆಳಗಿನ ಪೋರ್ಷನ್ದಾಗ? ಇದು ಟೆಕ್ಸ್ಚರ್ ಇಂದ ಟೆಕ್ಸ್ಚರ್ ಮಾಡ್ಬೇಕಾದ್ರೆ ಅದನ್ನ ಮಾಡ್ಬೇಕಾಗ್ತದೆ. ಅಂದ್ರೆ ಅದು ಒಂದೇ ಇದಾದ ಪ್ಲೇನ್ ಅದ್ರ ಮ್ಯಾಲ ಡಿಸೈನ್ ಬಂದ ಅಷ್ಟೇ, ಮಾಡಲ್ ಏನ್ ಮೇನ್ ಅಂದ್ರೆ ನೀವು ಸೈಡ್ ಫ್ರಂಟ್ ವ್ಯೂ ಎರಡು ನೋಡ್ಕೊಂಡು ಮಾಡ್ತಾ ಇರ್ತೀವಿ. ಈ ತರ ಇಲ್ಲೊಂದು ಆಗ್ತದ. ಸೊ ಸ್ಕ್ರೂ ಹೆಂಗ್ ಮಾಡೋದಂದ್ರೆ ಪ್ಲೇನ್ ತಗೊಳ್ತೀನಿ, ಈ ತರ ಇಲ್ಲಿ ಇಟ್ಟು ಇದಕ್ಕೆ ಏನ್ ಮಾಡ್ತೀನಿ, ಸ್ಮೂತ್ ಮಾಡ್ಕೊಂತೀನಿ. ಸ್ಮೂತ್ ಇನ್ನೊಂದು ಇಲ್ಲಿ ಡಿವಿಷನ್ ಒಂದ್ ಇದ್ದಿದ್ನ ಎರಡು ಕೊಡ್ತೀನಿ, ಇನ್ನೊಂದು ಸ್ಮೂತ್ ಆತ. ಡಿಲೀಟ್ ಮಾಡ್ತೇನೆ, ಡಿಲೀಟ್ ಮಾಡಿ ಎಕ್ಸ್ಟ್ರೂಡ್ ಮತ್ತೆ ಇನ್ನೊಂದು ಎಕ್ಸ್ಟ್ರೂಡ್, ಈ ತರ ಇವೆರಡು ಬಿವೇರ್ ಮಾಡ್ಕೊಂತೀನಿ. ಇದಕ್ಕೆ ನೀವು ಇನ್ನೊಂದು ಸ್ಮೂತ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಸ್ವಲ್ಪ ಪ್ಲೇಸ್ ಸಿಗ್ತದ. ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ. ಈ ಜಾಗದ ನೀವು ಎಕ್ಸ್ಟ್ರೂಡ್ ಮಾಡ್ಕೊಂಡ್ರೆ ಓಕೆ ಅಲ್ಲ? ಸೊ ಇದು ಬಂದು ಇದು ಸೆಂಟರ್ ಬರ್ತದೆ, ಸೆಂಟರ್ ಅನ್ನು ಹಾಕೊಂಡು
ಓಕೆ. ಸೊ ಕೆಳಗಿನ ಫುಲ್ ಆಯ್ತು. ಸೊ ಕೆಳಗೆ ಇಲ್ಲಿ ತಾನೆ ಏನಾರ ಡೌಟ್ಸ್ ಏನಿಲ್ಲ. ಸೊ ಈ ಮೇಲಿನ ಪೋರ್ಷನ್ ಮತ್ತೆ ಸ್ಟ್ರಿಂಗ್ಸ್ ಆಡ್ ಮಾಡೋದೆಲ್ಲ ನಾಳೆ ನೋಡೋಣ. ಹ್ಮ್? ಇದು ಕ್ಲಿಯರ್ ಅಲ್ಲ? ಮೇನ್ ಇಲ್ಲಿ ಹೊಸದು ಇವತ್ತೇನ್ ಕಲ್ತಿದ್ವಿ ಅಂದ್ರೆ ಇದು ಸರ್ಕಲ್ ಅರೇಂಜ್ಮೆಂಟ್ ಯಾವ ತರ ಸರ್ಕಲ್ ಮಾಡ್ತೀವಿ ಅದು ಇನ್ನೊಂದು ಕ್ವಿಕ್ ಆಗಿ ಹೇಳಿ ಹೆಂಗ್ ಮಾಡ್ತೀವಿ ಅಂತ. ಜಸ್ಟ್ ನಾವೊಂದು ಕ್ಯೂಬ್ ತಗೋರಿ. ಕ್ಯೂಬ್ ತಗೊಂಡು ಇಲ್ಲೆಲ್ಲ ನೀವು ಎಡ್ಜ್ ಲೂಪ್ ಹಾಕಿರ್ತೀರಿ ಈ ತರ ಫೇಸ್ ಸೆಲೆಕ್ಟ್ ಮಾಡಿ ಎಕ್ಸ್ಟ್ರೂಡ್ ಅನ್ರಿ ಒಳಗ್ ಬರ್ರಿ. ಸೊ ಇನ್ನೊಂದು ಎಕ್ಸ್ಟ್ರೂಡ್ ಅನ್ರಿ. ಒಟ್ ನಿಮ್ಗೆ ಇದು ಸರ್ಕಲ್ ಬೇಕಿತ್ತಂದ್ರ ಈ ಫೇಸ್ ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ರೈಟ್ ಕ್ಲಿಕ್ ಇಲ್ಲಿ ಸರ್ಕ್ಯುಲರೈಸ್ ಕಂಪೋನೆಂಟ್ ಇದಕ್ ಮತ್ತೆ ನೀವು ಡಿಲೀಟ್ ಮಾಡ್ರಿ ಏನ್ರ ಮಾಡ್ರಿ ಸರ್ಕಲ್ ಆಗಿರುತ್ತೆ. ಇದು ಬಾಟಮ್ ಪೋರ್ಷನ್ ಉಳಿದಿದ್ದನ್ನು ನಾವು ನಾಳೆ